ಅವರು 1962 ಪ್ರಥಮ ಬಾರಿಗೆ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಕೆಲಸ ಮಾಡಿದ್ರು ಹೊರತು ಹಲವಾರು ಬಾರಿ ಅವರನ್ನ ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಒತ್ತಡಗಳು ಬಂದರು. ವೀರೇಂದ್ರ ಪಾಟೀಲ್ ಅವರ ಕಾಲ ಇರಬಹುದು, ಕಾಂಗ್ರೆಸ್ ಏನು ಹೊಡೆದಂಥ ಸಂದರ್ಭ. ದೇವರಾಜ ಅರಸು ಅವರು ನೀನು ಯಾರನ್ನ ನಂಬಿ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀಯಾ, ಅವರ ಚಪ್ಪಲಿ ಹೊರ್ತಾ ಇದ್ದೀಯಾ, ನಿನ್ನನ್ನು ಅವರು ಎಂದೂ ಸಹ ಈ ರಾಜ್ಯದಲ್ಲಿ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದಕ್ಕೆ ನಿನಗೆ ಅವ್ರು ನಿಲ್ಲೋದು ಕಷ್ಟ ಇದೆ. ನಂಬೇಡ ಯಾರನ್ನು. ನಿನ್ನ ವ್ಯಕ್ತಿತ್ವ ನೋಡಿದ್ದೇನೆ, ನಿನ್ನ ಶಕ್ತಿ ನೋಡಿದ್ದೇನೆ, ನನ್ನ ಜೊತೆ ಕೈ ಜೋಡಿಸು ಅಂತೇಳಿ ಕೂರಿಸ್ಕೊಂಡು ಕಬ್ಬನ್ ಪಾರ್ಕ್ನಲ್ಲಿ ಕಡಲೆಕಾಯಿ ತಿನ್ಕೊಂಡು ದೇವೇಗೌಡರಿಗೆ ಹೇಳಿದ್ದಾರೆ. ಯಾವ ದೇವರಾಜ ಅರಸು. ಇವೆಲ್ಲವನ್ನ ನಾವು ದೂರದಿಂದ ನೋಡ್ಕೊಂಡು ಬಂದಿರತಕ್ಕಂಥವ್ರು. ಒಂದು ಇತಿಹಾಸ ಇದೆ ಇವರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ. ಆದರೂ ಸಹ ಎಂದೂ ಅಧಿಕಾರಕ್ಕೆ ಬಯಸಲಿಲ್ಲ. ಅವರಿಗೆ ಅಧಿಕಾರ ಕೊಡ್ತೀವಿ ಅಂದಾಗಲೆಲ್ಲ ಇನ್ನೊಬ್ಬರ ಹೆಸರನ್ನ ಹೇಳಿ ಅವರನ್ನು ಮಂತ್ರಿ ಮಾಡಿ ಎಂದಿದ್ದಾರೆ. ಆದರೆ ಈಗಿನ ರಾಜಕಾರಣ ಮೊದಲನೇ ಬಾರಿ ಗೆದ್ದು ಬಂದಿರ್ತಾರೆ, ನನಗೆ ಅಂಥ ಇಲಾಖೆನೇ ಬೇಕು, ಇಂಥ ಇಲಾಖೆನೇ ಬೇಕು ಅಂತಕ್ಕಂಥ ಒಂದು ಪೈಪೋಟಿ ನಡೀತಿದ್ದನ್ನು ನೋಡ್ತಾ ಇದ್ದೀರಿ. ಇವೆಲ್ಲ ಒಂದು ಭಾಗ ಇರಲಿ. ಅವತ್ತು ಚಂದ್ರಶೇಖರ್ ಅವರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನೀವು ಸನ್ಮಾನ್ಯ ಹೆಗಡೆ ಅವರ ಪರವಾಗಿ ನಿಮ್ಮ ಶಕ್ತಿ ತುಂಬಬೇಕು ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಕೊನೆಗೆ ದೇವೇಗೌಡರು ಅಂತಿಮವಾಗಿ ಆಮೇಲೆ ಸ್ವಲ್ಪ ಜ್ಯೋತಿಷನ ನಂಬ್ತಾರೆ. ಅವ್ರು ಯಾವ ಜ್ಯೋತಿಷದವ್ರು ನಂಬ್ತಾರೆ, ಅವ್ರನ್ನ ಆಗಲೇ ಟ್ರ್ಯಾಪ್ ಮಾಡಿಬಿಟ್ಟಿದ್ರು, ಒಂಟಿ ಮುಖ್ಯಮಂತ್ರಿ ಆಗಬೇಕು ಅನ್ನೋರು. ಇದೆಲ್ಲ ಒಂದು ಇತಿಹಾಸ. ನಾನು ನಿಮ್ಮ ಮುಂದೆ ಯಾಕೆ ಹೇಳ್ತೀನಿ ಅಂದರೆ, ನಾನು ಬಹಳ ದೂರದಿಂದ ನಮ್ಮ ತಂದೆಯವರ ರಾಜಕೀಯವನ್ನು ನೋಡ್ಕೊಂಡು ಬಂದಿರತಕ್ಕಂಥವ್ರು ರಾಜಕಾರಣ. ನಂತರ ಯಾವಾಗ ಮುಖ್ಯಮಂತ್ರಿಯ ಒಂದು ಅಭ್ಯರ್ಥಿಯ ವಿಷಯದಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು, ನಮ್ಮ ವರದೇಗೌಡರು ಮಾತಾಡಿದ್ದು ಇವತ್ತು ನನ್ನ ಕಿವಿನಲ್ಲಿದೆ ಮನೆಯಲ್ಲಿ. ನಾಗರಾಜಣ್ಣವರು ಆಮೇಲೆ 85 ಆದ್ರೆ ಮೇಲೆ 83 ಇದ್ರೆ ನೀವೇನು 85ನಲ್ಲಿ. ಯಾಕೆಂದ್ರೆ ನಾವೆಲ್ಲ ಸಣ್ಣ ಹುಡುಗರು, ಅವರು ಆಗ ದೊಡ್ಡರ ಮನೇಲಿ ಕೂತ್ಕೊಂಡ್ಬಿಟ್ಟು ಬಿಡಿ ಸೇದಾರ ಆಗ್ತಿಲ್ಲ, ಈಗೇನೋ ಬಿಟ್ಬಿಟ್ರು ಅಂತ ಕಾಣಿಸ್ತದೆ. MLA ಆಗಿದ್ದವರು ನಾವು ಅವ್ರ ಹತ್ರ ನಿಂತ್ಕೊಂಡು ಕೈಕಟ್ಟೆ ಹಾಕೊಂಡು ನಿಂತ್ಕೊಂಡು ಅವ್ರ ಮಾತು ಕೇಳ್ತಾ ಇದ್ದಂಥ ದಿನಗಳವು. ನಂತರ ಯಾವೊಂದು ಮತದಾನ ಅಂತಕ್ಕಂಥದ್ದು ಆಗ್ತದೆ, ರಾಮಕೃಷ್ಣ ಹೆಗಡೆ ಅವರ ಪರವಾಗಿ ಅವರು ಬೆಂಬಲಿಗರನ್ನ ಬೆಂಬಲ ಕೊಡಿಸೋದು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು. ನಡೀತು ಒಂದು ಸ್ವಲ್ಪ ದಿನ, ಪಾರ್ಲಿಮೆಂಟ್ ಚುನಾವಣೆ ಆಯಿತು, 4 ಸೀಟ್ ಗೆದ್ದಿದ್ವು. ಆಗಲೇ MLAಗಳೆಲ್ಲ ಆ ಕಡೆ ಈ ಕಡೆ ಹೋಗ್ತಕ್ಕಂಥದ್ದಕ್ಕೆ ನಡೀತಾ ಇತ್ತು. ದೇವೇಗೌಡರು ಕರೆಗೆ ಚುನಾವಣೆಗೆ ಹೋಗಬೇಕು ಅಂತ ಒತ್ತಡ ಹಾಕಿ ಕ್ಯಾಬಿನೆಟ್ನಲ್ಲಿ ಅವ್ರು ಮಂತ್ರಿ ಇರಲಿಲ್ಲ, ಪಕ್ಷ ಕಟ್ಟೋದಕ್ಕಿಂತ ರಾಜೀನಾಮೆ ಕೊಟ್ಟು ಬಂದಿದ್ರು ಹೊರಗಡೆಗೆ. ಜಯಂತ್ ಪಟೇಲ್ರು ಅವತ್ತು ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷ ಕಟ್ತೀವಿ ಅಂತ ಬಂದಿದ್ರು. ಅವರು ಮುದ್ನಾಳವರು ನಮ್ಮ ಕಲಬುರಗಿ. ಅಲ್ಲಿ ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ರಾಜ್ಯದ ಜನತೆಗೆ ಸನ್ಮಾನ್ಯ ದೇವೇಗೌಡರು ಇಡೀ ರಾಜ್ಯದಲ್ಲಿ ಜನತಾ ಪಾರ್ಟಿನ ಕಟ್ಟಬೇಕು ಅಂತ ಹೇಳಿ ಹಗಲು ರಾತ್ರಿ ಓಡಾಟ ಮಾಡ್ತಾ ಇದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು ದೇವೇಗೌಡರ ವಿರುದ್ಧ ಮೈಸೂರಿನಲ್ಲಿ ಅದು ಎಂಥದ ಒಂದು CITV ಪ್ರಕರಣ, 500 ಸೈಟ್ಗಳನ್ನ ದೇವೇಗೌಡರ ಕುಟುಂಬಕ್ಕೆ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಒಬ್ಬರು BB ಶಿವಪ್ಪನವರು, ಇನ್ನೊಬ್ರು ನಮ್ಮ ಹೊಳೆನರಸೀಪುರದ ಅವರೇ ಒಬ್ರು ಬೆಳೆಸಂತವ್ರು ಒಬ್ರು ಇದ್ದಾರೆ, MLC ಮಾಡಿದ್ರು. ಅವ್ರನ್ನ ಕರೆಸಿ ಆಗಿನ ಮುಖ್ಯಮಂತ್ರಿಗಳು ಒಂದು ಅವರಿಂದ ದೇವೇಗೌಡರ ವಿರುದ್ಧ ಒಂದು ಚಾರ್ಜ್ ಶೀಟ್ ಮಾಡಿಸಿ ದೇವೇಗೌಡರು ಪಕ್ಷ ಕಟ್ಕೊಂಡು ಕೂತಿದ್ದಾರೆ. ಇಲ್ಲಿ ದೇವೇಗೌಡರು CITVನ ಲೂಟಿ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಒಂದು COD ಎನ್ಕ್ವೈರಿ, ಅದ್ರ ಜೊತೆಗೆ ಲೋಕಾಯುಕ್ತ ಎನ್ಕ್ವೈರಿ, ಇದೆಲ್ಲವನ್ನ ನುಂಗಿ ಪಕ್ಷ ಕಟ್ಕೊಂಡು ಬಂದಂತಾರೆ ಇವರು. ಹಾಗಂತೇಳಿ ಪಕ್ಷ ಹಾಳು ಮಾಡ್ಲಿಕ್ಕೆ ಹೋಗಲಿಲ್ಲ ಎಂದು ಸಹ. ಇದು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಾನು 73ನೇ ಇಸ್ವಿಯಿಂದ ಇವರ ರಾಜಕೀಯ ಜೀವನವನ್ನೇನು ನೋಡ್ಕೊಂಡು ಬಂದಿದ್ದೇನೆ. 1985 ನಂತರ ನಾನು ಅವರ ಒಂದು ಹೋರಾಟ ಏನಿತ್ತು, ಈ ನಾಡಿಗೆ ಏನಾದರೂ ನಾನು ಒಂದು ಜನತೆಯ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ರು. ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದನ್ನ ನೋಡಬೇಕು ಅಂತಕ್ಕಂಥದ್ದು ನಾನು ಮಗನಾಗಿ ಅಲ್ಲ, ಈ ರಾಜ್ಯದ ಪ್ರಜೆಯಾಗಿ ಅವರ ಒಂದು ನೆರಳಿನಲ್ಲಿ ಏನು ಮುಂದುವರಿತಾ ಇದ್ದೆ. ಒಂದು ಮೈಸೂರಿನಲ್ಲಿ ಒಂದು ಚಿತ್ರದ ಹಂಚಿಕೆದಾರನಾಗಿ ಶಿಕ್ಷಣ ಮುಗಿದ ಮೇಲೇನು ನನ್ನ ಜೀವನ ನಡೆಸ್ತಾ ಇದ್ದೆ. ಆ ಸಂದರ್ಭದಲ್ಲಿ 94 ಯಾವೊಂದು ಚುನಾವಣೆ ಡಿಕ್ಲೇರ್ ಆಗ್ತಕ್ಕಂಥ ದಿನಗಳಾಗ ಪಾರ್ಟಿ ಅಧ್ಯಕ್ಷರಾದರು.
ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಶಾಸಕರುಗಳು ಯಾರು ಚುನಾವಣೆ ನಿಲ್ತಕ್ಕಂಥವ್ರು ಇದ್ರು ಆ ಕ್ಷೇತ್ರಗಳಿಗೆ ನಮ್ಮ ಸಿನಿಮಾ ಕಚೇರಿಯಿಂದ ಪೋಸ್ಟ್ಗಳನ್ನು ಅವರು ಪಬ್ಲಿಸಿಟಿಗೆ ಪೋಸ್ಟ್ಗಳನ್ನು ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೆ. ಪಕ್ಷದ ಒಂದು ಚಿಹ್ನೆ ಇರತಕ್ಕಂಥದ್ದು ಸಭೆಗಳಿಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮಿಂದ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯವೋ ಮಾಡ್ಕೊಂಡು ಆ ಸಭೆಗಳು ನಡೀತಾ ಇದ್ರೆ ನಾವು ಅಲ್ಲೆಲ್ಲೋ ಇಲ್ಲಿ ಈಗ ನಿಂತಿದ್ರಲ್ಲ ನಮ್ಮ ಕಾರ್ಯಕರ್ತರು ಆ ಮೂಲೆಯಲ್ಲಿ ಜನಗಳ ಮಧ್ಯದಲ್ಲಿ ನಿಂತು ಸಭೆ ನೋಡ್ತಾ ಇದ್ದು. ಒಂದು ಉದಾಹರಣೆ ಕೊಡ್ತೀನಿ, ಭಾಳ ಹೇಳಕ್ ಹೋಗಲ್ಲ, ಈಗಾಗಲೇ ಅವರು ಭಾಳ ವಿಷಯ ಮಾತನಾಡಿದ್ದಾರೆ. 2002 ಯಾವೊಂದು ಚುನಾವಣೆ ಬಂತು ರಾಜ್ಯದಲ್ಲಿ, ಆ ಚುನಾವಣೆ ಉಪಚುನಾವಣೆ, ಏಕೆಂದರೆ ನಮ್ಮ ಕನಕಪುರದ ಅವತ್ತಿನ MP ಲೋಕಸಭೆಗೆ ಏನು ಗೆದ್ದಿದ್ರು ಚಂದ್ರಶೇಖರ್ ಮೂರ್ತಿಯವರು, ಅವರ ಒಂದು ಅಕಾಲಿಕ ಮರಣ. ಆಗ ಚುನಾವಣೆ ಅನಿವಾರ್ಯವಾಗಿ ನಾವು ಎದುರಿಸಬೇಕಾಗಿತ್ತು. 99ರಲ್ಲಿ ನೆಲ ಕಚ್ಚಿದ್ದೇವೆ. ಪಕ್ಷ ದೇವೇಗೌಡರು ಸೋತಿದ್ದಾರೆ, ನಾನು ಸೋತಿದ್ದೆ, ರೇವಣ್ಣ ಸೋತಿದ್ರು, ಸಿದ್ದರಾಮಯ್ಯವರು ಸೋತಿದ್ರು, ಬಹುಶಃ ಸುರೇಶ್ ಬಾಬು MLA ಆಗಿ 10 ಜನ ಗೆದ್ದಿದ್ರು. ಅವತ್ತು 10 ಜನದಲ್ಲಿ 6 ಜನ ಹೊರಟೋಗಿದ್ರು, ಬಿಟ್ಟು 4 ಜನ ಉಳ್ಕೊಂಡಿದ್ರು. ಆ ಚುನಾವಣೆ ಡಿಕ್ಲೇರ್ ಆಯಿತು. ನಾನು ಸನ್ಮಾನ್ಯ ದೇವೇಗೌಡರಿಗೆ ಚುನಾವಣೆ ನಿಲ್ಲಿ ಅಂತ ಹೇಳಿ ಒತ್ತಡ ಹಾಕಿದೆ. ಅವರು ಹೇಳಿದ್ರು ನಾನೊಬ್ಬ ಹೋಗಿ ನಾನೇನಪ್ಪ ಮಾಡಲಿ ಅಲ್ಲಿ ಲೋಕಸಭೆಗೆ, ನೀನು ಹಿಂದೆ ಒಂದ್ಸಲ ರೆಪ್ರೆಸೆಂಟ್ ಮಾಡಿದ್ಯಾ, ನೀನು ನಿಲ್ಲಬೇಕು ಅಂದರು. ನಾನು ಹೇಳಿದೆ ನಾನೊಬ್ಬ ಹೋಗಿ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೀವು ಮಾಜಿ ಪ್ರಧಾನಮಂತ್ರಿ ದೆಹಲಿಗೆ ಹೋದರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಸಿಗ್ತದೆ, ನಿಲ್ಲಬೇಕು ಅಂತ ಒತ್ತಡ ಹಾಕೋದು. ಒಂದು ಬಿಡಗಾಸು ಮನೆಯಲ್ಲಿ ಇಲ್ಲ ಚುನಾವಣೆ ನಡೆಸಲಿಕ್ಕೆ. ಕೊನೆಗೆ ಅಂತಿಮವಾಗಿ ಅವ್ರನ್ನೇನು ಒಪ್ಪಿಸೋದು. ಆಗ ನಾವು ಈ ಏನು ಇದು ನಮ್ಮ ಮಹಿಳೆ ಗುರುತಿದೆಯಲ್ಲ, ಹೊರೆವತ್ತ ಮಹಿಳೆ, ಆ ಚುನಾವಣೆಗೆ ಮೊದಲನೆಯ ಒಂದು ಚಿಹ್ನೆ ಎಲೆಕ್ಷನ್ ಕಮಿಷನ್ ಇಂದ ನಾವು ಅನುಮತಿ ಪಡೆದಂಥದ್ದು. ಅದಕ್ಕಿಂತ ಮುಂಚೆ 99ರ ಚುನಾವಣೆಗೆ ಟ್ರ್ಯಾಕ್ಟರ್ ಚುನಾವಣೆ ಇದು ಚಿಹ್ನೆ ಇತ್ತು. ಆ ಒಂದು ಚಿಹ್ನೆನ ಹೊಸದಾಗಿ ನಾವು ಪಡೆದು ಚುನಾವಣೆ, ಮೊದಲನೇ ಚುನಾವಣೆ ದೇವೇಗೌಡರು ನಿಂತರು. ನಿಲ್ಲೋದಕ್ಕಿಂತ ಮುಂಚೆ ನಮ್ಮ ಉತ್ತರಳ್ಳಿಯ ಶ್ರೀನಿವಾಸ್ ಅಂತ ಹೇಳಿ ಒಬ್ಬರು ಮಾಜಿ ಲೋಕಸಭಾ ಸದಸ್ಯರಿದ್ದರು. ನಮ್ಮಲ್ಲೇ ಅವರು ಹಿಂದೆ ಬೆಳೆದಂಥವ್ರು, BJPಗೆ ಹೋಗಿದ್ರು. ಆಮೇಲೆ ಅವ್ರನ್ನ ಪಕ್ಷಕ್ಕೆ ಸೇರಿಸಬೇಕು ಅಂತ ಹೇಳಿ ನಾವು ಅವ್ರ ಮನೆಗೆ ಹೋಗಿ ಒತ್ತಾಯ ಹಾಕಿ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದೇನೆ. ಒಂದು ಸಭೆ ಮಾಡಬೇಕು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ. ಆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನ ಸಭೆ ಅವತ್ತು ಮುಲಾಯಂ ಸಿಂಗ್ ಯಾದವ್ ಬರ್ತಕ್ಕಂಥ ಇತ್ತು. ಆ ಸಭೆಗೆ ನಾವೇನೋ ಆ ಫಂಕ್ಷನ್ ಮಾಡಲಿಕ್ಕೆ ಬ್ಯಾನರ್ಗಳನ್ನು ಸಿದ್ಧ ಮಾಡೋದು. ಒಂದು 2-3 ಬ್ಯಾನರ್ನಲ್ಲಿ ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ. ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ. ಆ ಪ್ರಿಂಟ್ ಮಾಡೋನು 1-2 ಬ್ಯಾನರ್ನಲ್ಲಿ ಫೋಟೋನ ಮಿಸ್ ಮಾಡಿಬಿಟ್ಟಿದ್ದ. ಆಗ ಈಗಿನ ಮುಖ್ಯಮಂತ್ರಿಗಳು ನಾನು ಫಂಕ್ಷನ್ಗೆ ಬರೋಕ್ಕೆ ಸಾಧ್ಯ ಇಲ್ಲ, ನನ್ನ ಫೋಟೋ ಇಲ್ಲ, ನನಗೆ ಅವಮಾನ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಬರಲ್ಲ. ನಮ್ಮ ಈಗಿನ ಈ ಮಂತ್ರಿ ಇದ್ದಾರಲ್ಲಿ ಪಶುಸಂಗೋಪನಾ ಮಂತ್ರಿಗಳು ದೇವೇಗೌಡರು ಅವ್ರನ್ನ ಕರೆಸಿ ಪಂಚಾಯತ್ ನೋಡಪ್ಪ ಹೋಗಿ ಕನ್ವಿನ್ಸ್ ಮಾಡಿ, ಮರ್ಯಾದೆ ಹೋಗೋದು ಬೇಡ, ರಾಂಗ್ ಮೆಸೇಜ್ ಹೋಗ್ತಿದೆ ಅಂತ ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ. ದುಡ್ಡು ನಾವು ಸಾಲ ಸೋಲ ಮಾಡಿ ತಂದು ಸಂಘಟನೆಗೆ ಜನ ಸೇರ್ಸಕ್ಕೆ ಜನ ನಾವು ತರೋದು, ಸಾಲ ಮಾಡಿ ದುಡ್ಡು ತಂದು ಪಕ್ಷ ಸಂಘಟನೆಗೆ ಹಾಕೋದು, ಪೋಸ್ಟರ್ ಬ್ಯಾನರು ನಾವು ಕಟ್ಟೋದು, ಎಲ್ಲ ರೆಡಿ ಆದ್ಮೇಲೆ ವೇದಿಕೆ ಮೇಲೆ ಬಂದು ಕಾಲ ಮೇಲೆ ಕಾಲು ಹಾಕೊಂಡು ದೇವೇಗೌಡರು ಪಕ್ಕದಲ್ಲಿ ಕೂತಿರೋ ಅವರಿಗೆ ಚಪ್ಪಲಿ ಕಾಲನ್ನ ಟಚ್ ಮಾಡ್ಕೊಂಡು ಎಷ್ಟು ಸಭೆಗಳು ನೋಡಿಲ್ಲ ನಾವು, ಯಾವ ಥರ ನಡ್ಕೊಂಡ್ ಬಂದಿದ್ರು. ಇದು ದೇವೇಗೌಡರ ಜೀವನ.